ಆದ್ರೆ ಒಂದಂತೂ ಸಮಾಧಾನ ಆಯ್ತು ನನಗೆ. ಹಣೆಯ ಬರಹ ನಿನಗೂ ಗೊತ್ತಿದೆಯಲ್ಲ, ಹಣೆಯಲ್ಲಿ ಬರೆದದ್ದನ್ನು ಎಲೆಯಲ್ಲಿ ಒರೆಸಿದ್ರೆ ಹೋಗ್ತದೆಯೇ? ನೀನು ಗಟ್ಟಿ ಮನಸ್ಸು ಮಾಡಿಕೊ, ನೀನು ಸಮರ್ಥವಾಗಿ ನಿಂತಿರ, ನನಗೇನು ಹೆದರಿಕೆ ಇಲ್ಲ. ನನಗಾಗಿ ಎಲ್ಲವನ್ನೂ ಸಹಿಸಿಕೊಳ್ಳಿರು, ನನಗಾಗಿ. ವಲ್ಲಭ ಎಲ್ಲ ಬಿಟ್ಟು ಸಲ್ಲಪೋಗಲೀಗ ಸ್ವಾಮಿ. ರಮಣ ವಲ್ಲಭನಿ ಎಲ್ಲ ಬಿಟ್ಟು ಸಲ್ಲಪೋಗಲೀಗ ಬರುಬೇಗಿ ಕುಲ್ಲ ಪಲ್ಲಗೇಂದ್ರ ವಿಷಕಿ ಸಲ್ಲುವುದಾಗಿ ಪರಕಿಯಗಿ ಕುಲ್ಲ ಪಲ್ಲಗೇಂದ್ರ ವಿಷಕಿಗೆ ಸಲ್ಲುವುದಾಗಿ ಪರಕಿಯಗಿ ವಲ್ಲಭ ನೀಯಲ್ಲ ಬಿಟ್ಟು ಸಲ್ಲ ನಿಮ್ಮೊಂದಿಗೆ ಸಪ್ತಪದಿಯನ್ನು ತುಳಿದವಳು ನಾನು. ನಿಮ್ಮ ಛಾಯಾನುವರ್ತಿಣಿ ನಾನು. ದೇಹವನ್ನು ಬಿಟ್ಟು ನೆರಳಿರ್ತದೆ ಹೇಳಿ ಎಲ್ಲ ಕಂಡ ಹೆಣ್ಣಿನ ಜೀವನ ಎನ್ನುವುದೇ ಹಾಗೆ ಅಲ್ವೇ? ಒಂದು ಮುಖದಲ್ಲಿರುವಂತಹ ಎರಡು ಕಣ್ಣುಗಳ ಹಾಗೆ, ಓಡುವ ರಥದ ಎರಡು ಗಾಲಿಗಳ ಹಾಗೆ, ದೇಹದ ಎರಡು ಕರಗಳ ಹಾಗೆ, ಹಾರಾಡುವ ಪಕ್ಷಿಯ ಎರಡು ರೆಕ್ಕೆಗಳ ಹಾಗೆ ಒಂದನ್ನೊಂದು ಬಿಟ್ಟಿರುವುದಿಲ್ಲ ಸ್ವಾಮಿ. ಎರಡು ಕೈಗಳಿಂದ ಒಂದು ಧರ್ಮದ ಕಾವ್ಯ, ಎರಡು ಕಾಲುಗಳಿಂದ ಒಂದು ಧರ್ಮದ ನಡೆ ಅಂತ ಆಡಿದರು. ಅದನ್ನು ಬಿಟ್ಟಿರುವುದಕ್ಕೆ ಸಾಧ್ಯವ ಸ್ವಾಮಿ? ಹೆಣ್ಣಾಗಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡವಳು ನಾನು, ಹೆಣ್ಣಾಗಿ ಪೂರ್ಣತೆಯನ್ನು ಅನುಭವಿಸಿದವಳು ನಾನು. ಅದಕ್ಕೆಲ್ಲ ಕಾರಣ ನೀವು ಸ್ವಾಮಿ. ನನ್ನ ಬದುಕಿನಲ್ಲಿ ನಿಮ್ಮಿಂದ ಹೆಚ್ಚು ಏನಿರುವುದಕ್ಕೆ ಸಾಧ್ಯ ಇದೆಯೇ ಹೇಳಿ? ಇಲ್ಲ ಸ್ವಾಮಿ, ಕೇವಲ ನಿಮ್ಮ ಸುಖದಲ್ಲಿ ಸಂತೋಷದಲ್ಲಿ ನಾನು ಭಾಗಿಯಾಗಿ ಬರ್ತೇನೆ ಅಂತ ಬಂದವಳಲ್ಲ. ನಿಮ್ಮ ಕಷ್ಟದಲ್ಲಿಯೂ ನಿಮ್ಮ ನೋವಿನಲ್ಲಿಯೂ ನನಗೆ ಪಾಲು ಬೇಕು ಅಂತ ಬಂದವಳು ಸ್ವಾಮಿ. ನನ್ನನ್ನು ಬಿಟ್ಟು ಹೋಗ್ತೀರಾ?